ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೆಪ್ಟೆಂಬರ್ 2ನೇ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಪೊಲೀಸರು. ಎಫ್ಎಸ್ಎಲ್ ಪೋಸ್ಟ್ ಮಾರ್ಟಮ್ ವರದಿ ಮ್ಯಾಚ್ ಮಾಡ್ತಾ ಇದ್ದಾರೆ ಪೊಲೀಸರು. ಯಾರ್ಯಾರ ಪಾತ್ರ ಏನೇನು, ಯಾವ್ಯಾವ ಸಾಕ್ಷಿಗಳು ಏನೇನು ಹೇಳ್ತಾ ಇದೆ ಅಂತ ಹೇಳಿ ಆ ಡಾಟ್ ಕನೆಕ್ಟ್ ಮಾಡೋ ಕೆಲಸ ಆಗ್ತಾ ಇದೆ. 2 ವರದಿಯನ್ನ ತಾಳೆ ಮಾಡಿ ವರದಿ ನೀಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ವಿಕ್ಟೋರಿಯಾ ಪ್ಯಾಥಾಲಜಿಸ್ಟ್ ವೈದ್ಯರಿಗೆ ತನಿಖಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ 13 ಜನ ಆರೋಪಿಗಳ ಮೊಬೈಲ್ ರಿಟ್ರೀವ್ ಆಗೋದು ಇನ್ನೂ ಕೂಡ ಬಾಕಿ ಇದೆ. 2 ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರಿದೆ. ಒಂದು ಬೆಂಗಳೂರಿನ ಕೇಂದ್ರದಿಂದ ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ್ರೆ, ಮತ್ತೊಂದು ಹೈದರಾಬಾದ್ಗೂ ಕೂಡ ಎಫ್ಎಸ್ಎಲ್ ರಿಪೋರ್ಟ್ಗಂತ ಕಳುಹಿಸಿದ್ರು ಒಂದಿಷ್ಟು ಸಾಕ್ಷಿಗಳನ್ನ. ಸೊ ಆ ಸಾಕ್ಷಿಗಳ ರಿಪೋರ್ಟ್ ಕೂಡ ಈಗ ಸಿಕ್ಕಿದೆ. ಆದರೆ ಎರಡನ್ನೂ ಕೂಡ ತಾಳೆ ಮಾಡಿ ಅದರ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ವಿಕ್ಟೋರಿಯಾ ಪ್ಯಾಥಾಲಜಿಸ್ಟ್ ವೈದ್ಯರಿಗೆ ತನಿಖಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಪೊಲೀಸರಿಗೆ ತಲೆನೋವು ಅಂತಂದ್ರೆ ಈ ಮೊಬೈಲ್ ರಿಟ್ರೀವ್ ಆಗೋದು. 13 ಜನರ ಮೊಬೈಲ್ ರಿಟ್ರೀವ್ ಕಾರ್ಯ ಇನ್ನೂ ಬಾಕಿ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆ ಪಟ್ಟಣಗೆರೆ ಶೆಡ್ನಲ್ಲಿ ಬಿದ್ದಿರುವ ರಕ್ತದ ಮಾದರಿಗಳನ್ನು ಕಲೆಕ್ಟ್ ಮಾಡುವಂತ ಕೆಲಸ ಈಗ ಆಲ್ರೆಡಿ ಪೊಲೀಸರು ಮಾಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಬಂದಿದೆ. ಹಾಗಾದ್ರೆ ಯಾರ್ಯಾರ ರಕ್ತದ ಮಾದರಿ ಅಲ್ಲಿ ಸಿಕ್ಕಿರಬಹುದು? ಕೇವಲ ರೇಣುಕಾಸ್ವಾಮಿ ಮೇಲೆ ಅಲ್ಲಿ ಹಲ್ಲೆಯಾಗಿದ್ದು, ಆತನ ಕೊಲೆಯಾಗಿದ್ದು ಮಾತ್ರವಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಜನರ ಮೇಲೆ ಹಲ್ಲೆ ಆಗಿರುವಂತಹ, ಬೆದರಿಸಿರುವಂತಹ ಪ್ರಕರಣಗಳು ನಡೆದಿರಬಹುದು ಅಂತ ಹೇಳಿ ಪೊಲೀಸರೇ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈ ಎಲ್ಲದರ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತೆ, ಡಾಟ್ ಕನೆಕ್ಟ್ ಮಾಡುವಂತಹ ಕೆಲಸ ಮಾಡಲಾಗುತ್ತೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರ್ಯಾರ ಪಾತ್ರ ಏನೇನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕೋ ಕೆಲಸ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 2 ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿದೆ, ವಿಕ್ಟೋರಿಯಾ ಕಳುಹಿಸಿದ್ದಾರಂತೆ. ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳು ಬೇಕಾಗಿದೆ ಮತ್ತು ಪ್ಯಾಥಾಲಜಿಸ್ಟ್ ವೈದ್ಯರಿಗೆ ತನಿಖಾಧಿಕಾರಿಗಳು ವರದಿ ನೀಡುವಂತೆ ಸೂಚನೆ ಕೂಡ ನೀಡಿದ್ದಾರಂತೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ 2ನೇ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸೊ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಇನ್ನು 13 ಜನರ ಮೊಬೈಲ್ ರಿಟ್ರೀವ್ ಆಗಬೇಕಾಗಿದೆ. ಇನ್ನು ಈ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಎಲ್ಲರ ಪಾತ್ರ ಏನೇನಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ಇನ್ನು ಆ ಎಫ್ಎಸ್ಎಲ್ ರಿಪೋರ್ಟ್ ಏನೇನು ಹೇಳುತ್ತೆ ಅನ್ನುವಂತಹ ಪ್ರಮುಖ ಅಂಶ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಶ್ವಾಸಕೋಶದ ಮೂಳೆ ಮುರಿದಿದೆ, ಮೂಳೆಗೆ ಚುಚ್ಚಿದ್ದಾರೆ ಅನ್ನೋದು ಎಫ್ಎಸ್ಎಲ್ ನಿಂದ ಬಹಿರಂಗಗೊಂಡಿದೆ. ತಲೆಗೆ ಗಂಭೀರವಾಗಿ ಗಾಯವಾಗಿತ್ತು ರೇಣುಕಾಸ್ವಾಮಿಗೆ ಅನ್ನೋ ಮಾಹಿತಿ ಕೂಡ ಎಫ್ಎಸ್ಎಲ್ ರಿಪೋರ್ಟ್ನಿಂದ ಲಭ್ಯವಾಗಿದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್. 2 ವರದಿಗಳನ್ನ ಮ್ಯಾಚ್ ಮಾಡೋ ಕೆಲಸ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದೆ ತನಿಖೆ ಹೇಗಾಗುತ್ತೆ, ಚಾರ್ಜ್ ಶೀಟಿಗೆ ಸಿದ್ಧತೆಗಳು ಹೇಗೆ ನಡೆದಿವೆ? ಖಂಡಿತವಾಗಿಯೂ ಸಭಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವರದಿಗಳನ್ನು ಎಫ್ಎಸ್ಎಲ್ ವರದಿಗಳಾಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ವರದಿಗಳು ಕೂಡ ತೆರೆಸ್ಕೊಂಡಿರುವಂಥದ್ದು. ಯಾಕೆಂತಂದರೆ ಈ ಒಂದು ಘಟನೆ ನಡೆದು ಸುಮಾರು 60 ದಿನಗಳು ಕಳೆದಿರುವಂತಹ ಹಿನ್ನೆಲೆಯಲ್ಲಿ ಕೇವಲ ಇನ್ನು 1 ತಿಂಗಳ ಒಳಗಡೆ ಈ ಪೊಲೀಸರು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಅನಿವಾರ್ಯತೆ ಎದುರಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತಹದ್ದು ಚಾರ್ಜ್ ಶೀಟ್ಗಾಗಿ ಪೊಲೀಸರು. ಈಗ ಅದರ ಬೆನ್ನಲ್ಲೇ ಈಗಾಗಲೇ ಏನು ಎಫ್ಎಸ್ಎಲ್ ರಿಪೋರ್ಟ್ ಆತನ ಒಂದು ದೇಹಕ್ಕೆ ಸಂಬಂಧಪಟ್ಟಂತ ಈಗ ರಿಪೋರ್ಟ್ ಬಂದಿರುವಂತಹದ್ದು. ಅದರಲ್ಲಿ ಈಗಾಗಲೇ ತಲೆಗೆ ತೀವ್ರವಾದಂತಹ ಪೆಟ್ಟು ಬಿದ್ದು ಅಲ್ಲಿ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ರಿಪೋರ್ಟ್ ಈಗಾಗಲೇ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ನೀಡಿರುವಂತಹದ್ದು. ಅದರ ಜೊತೆಯಲ್ಲಿಯೇ ಕೂಡ ಏನು PM ರಿಪೋರ್ಟ್ ಕೂಡ ಬಂದಿತ್ತು. ಆ PM ರಿಪೋರ್ಟ್ ಜೊತೆಗೆ ಎಫ್ಎಸ್ಎಲ್ ರಿಪೋರ್ಟ್ 2 ರಿಪೋರ್ಟ್ ಅನ್ನು ಕೂಡ ಮ್ಯಾಚ್ ಮಾಡಿ ನೋಡುವಂತಹ ಕಾರ್ಯಕ್ಕೆ ಈಗ ಪೊಲೀಸರು ಮುಂದಾಗಿರುವಂತಹದ್ದು, ಅಥವಾ ವೈದ್ಯಾಧಿಕಾರಿಗಳಿಂದ ಒಂದು ರಿಪೋರ್ಟ್ ಪಡ್ಕೊಳ್ಳಿಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಾಧಿಕಾರಿಗಳಿಗೆ ಈ ಒಂದು 2 ರಿಪೋರ್ಟ್ಗಳನ್ನು ಒಂದು ಕಳಿಸಿಕೊಟ್ಟು ಅದರಲ್ಲಿ ತಾಳೆ ಹಾಕಿ ಒಂದು ರಿಪೋರ್ಟ್ ನೀಡುವಂತೆ ಈಗಾಗಲೇ ಪೊಲೀಸರು ಹೋಗಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ಈಗ ಹೈದರಾಬಾದ್ ಇಂದ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಬಂದಿತ್ತು. ಈ ಒಂದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲೂ ಕೂಡ ಏನು ಮೊಬೈಲ್ ರಿಟ್ರೀವ್ ಆಗಿರ್ಬೋದು ಅಥವಾ CCTV ರಿಟ್ರೀವ್ ಆಗಿರ್ಬೋದು, ಈ ರೀತಿಯಾದಂತಹ ಮೇಜರ್ ಆಗಿರುವಂತಹ ಕೆಲವೊಂದು ರಿಪೋರ್ಟ್ಗಳನ್ನು ಹೈದರಾಬಾದ್ ಎಫ್ಎಸ್ಎಲ್ ಇಂದ ಕೂಡ ತರಿಸ್ಕೊಂಡಿದ್ರು. ಈ ರಿಪೋರ್ಟ್ ಅನ್ನು ಕೂಡ ಈಗ ಸದ್ಯಕ್ಕೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.